ದಸರಾದಲ್ಲಿ ಪ್ರತಿಯೊಂದು ಆಚರಣೆಗೂ ಕೂಡ ಬಹಳ ವಿಶೇಷತೆ ಇದೆ ಅನ್ನೋಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ನಮ್ಮ ಇತಿಹಾಸಕಾರ ಆಗಿರುವಂತಹ ಧರ್ಮೇಂದ್ರ ಕುಮಾರ್ ಅವರು ಆ ಇತಿಹಾಸದ ವೈಭವನ್ನ ಹೇಳ್ತಾ ಇದ್ರೆ ನಮಗೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಮಧ್ಯದಲ್ಲಿ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡದೇ ಬೇಡ ಅಂತ ಅನಿಸ್ತಾ ಇದೆ. ಇನ್ನೂ ಒಂದು ಕೇಳುವ ಕುತೂಹಲ ನನಗೆ ಸರ್, ವಜ್ರಮುಷ್ಟಿ ಕಾಳಗ ಈಗಲೂ ಕೂಡ ಅಷ್ಟೇ ಆಕರ್ಷಣೆಯನ್ನ ಪಡೆದುಕೊಂಡಿದೆ. ಅದಕ್ಕೆ ಇಂಥದ್ದೇ ಜಟ್ಟಿಗಳ ಮನೆತನಗಳಿದೆ. ರಾಜರು ಕೂತ್ಕೊಂಡು ಅದಕ್ಕೆ ಚಾಲನೆ ನೀಡ್ತಾ ಇದ್ದದ್ದು, ರಕ್ತ ಚಿಮ್ಮಿದ್ರೆ ಅದು ಸಂಪನ್ನಗೊಳ್ತು ಅನ್ನುವಂಥ ವಿಚಾರ. ಸರ್, ಆ ವಜ್ರಮುಷ್ಟಿ ಬಗ್ಗೆ ಹೇಳ್ಬೋದಾ? ವಜ್ರಮುಷ್ಟಿ ಕಾಳಗದ ಬಗ್ಗೆ ಹೇಳ್ಬೋದಾದ್ರೆ ನಾನು ಇಲ್ಲಿ ನಮ್ಮೆಲ್ಲ ಜ್ಯೇಷ್ಠಿಗಳಿಗೆ ಅಥವಾ ಜಟ್ಟಿಗಳಿಗೆ ಪೈಲ್ವಾನಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತೀನಿ. ಯಾಕೆಂತಂದ್ರೆ ಜ್ಯೇಷ್ಠಿಗಳು ಅಥವಾ ಜಟ್ಟಿಗಳು ಮಹಾರಾಜರ ಬೆಂಗಾವಲು ಪಡೆ, ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್. ಈ ಜ್ಯೇಷ್ಠಿಗಳು ಅಥವಾ ಜಟ್ಟಿಗಳು ಪರಾಕಾಷ್ಠೆಗೆ ಬಂದದ್ದು, ತುಂಬಾ ಹೈಪಿಗೆ ಬಂದಿದ್ದು, ಅವರು ತುಂಬಾ ಬೆಳೆದಿದ್ದು ರಣಧೀರ್ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ. ರಣಧೀರ್ ಕಂಠೀರವ ನರಸರಾಜ ಒಡೆಯರು ಅವರು ತಾವೇ ಖುದ್ದು ಮಹಾರಾಜರೇ ಒಬ್ರು ಜಟ್ಟಿ. ದಿನ ಬೆಳಿಗ್ಗೆ ಸಾಯಂಕಾಲ 2 ಸಲ ಚಾಮುಂಡಿ ಬೆಟ್ಟ ಹತ್ತಿಳಿತಾ ಇದ್ರು. ಹೆಗಲ ಮೇಲೆ ಒಂದು ಎಮ್ಮೆ ಕರು ಇಟ್ಕೊಂಡು, ಒಂದು ಎಮ್ಮೆ ಮರಿನ ಇಟ್ಕೊಂಡು ಹೆಗಲ ಮೇಲೆ ಚಾಮುಂಡಿ ಬೆಟ್ಟ ಹತ್ತಿಳಿತಾ ಇದ್ರು. ಇನ್ನು ಮೆಟ್ಟಿಲು ಮಾಡಿರಲಿಲ್ಲ. ಅವರು ಆಮೇಲೆ ಬಂದಂತ ದೊಡ್ಡ ದೇವರಾಜ ಒಡೆಯರು ಮೆಟ್ಟಿಲು ಮಾಡಿದ್ದು. ಕಾಡಿನ ದಾರಿಯಲ್ಲಿ 2 ಸಲ ಬೆಳಗ್ಗೆ ಸಾಯಂಕಾಲ ಹತ್ತಿಳಿತಾ ಇದ್ರು ಅಂದ್ರೆ ಅವರು ತೊಡೆ ಬಲ ಎಷ್ಟಿತ್ತು. ಅಂಥ ಜಗಜ್ಜಟ್ಟಿ ಆದಂತ ಮಹಾರಾಜರು. ಅವರು ಈ ತಿರುಚಿರಾಪಳ್ಳಿಯಲ್ಲಿ ಒಬ್ಬ ಪೈಲ್ವಾನ ಇರ್ತಾನೆ. ಆ ಪೈಲ್ವಾನ ಏನಂದ್ರೆ ಅವನು ಬ್ಲಾಕ್ ಮ್ಯಾಜಿಕ್ ಕಲ್ತಿರ್ತಾನೆ, ಮಾಟ ಮಂತ್ರ. ತನ್ನ ಎದುರಾಳಿಯ ಬಂದಂತ ಯಾವುದೇ ಪೈಲ್ವಾನನಿಗೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಅವನನ್ನು ಸೋಲಿಸ್ತಾ ಇರ್ತಾನೆ. ಆದ್ರೆ ಮಹಾರಾಜ ರಣಧೀರ್ ಕಂಠೀರವ ನರಸರಾಜ ಒಡೆಯರ್ಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರುತ್ತೆ. ಅವಳು ಒಂದು ಕತ್ತಿಯನ್ನ ಕೊಟ್ಟಿರ್ತಾಳೆ, ವಿಜಯನಾರಸಿಂಹ ಅಂತ. ಆ ಕತ್ತಿ ಮಹಾರಾಜರಲ್ಲಿ ಚಾಮುಂಡೇಶ್ವರಿ ಕೃಪಾಪೋಷಿತ ಕತ್ತಿ ಇರುತ್ತೆ. ಯಾವಾಗಲೂ ಇವರು ಬಾಕು ಸೊಂಟದಲ್ಲಿರುತ್ತೆ. ವಿಜಯನಾರಸಿಂಹ ಅಂತ ಯಾರಿಗೂ ಕಾಣಲ್ಲ ಅದು, ಆ ರೀತಿ ಇರುತ್ತೆ. ಮಹಾರಾಜರಿಗೆ ವಿಚಾರ ಗೊತ್ತಾಗುತ್ತೆ. ಇವನೇನ್ ಮಾಡ್ತಾನೆ, ಈ ಜಟ್ಟಿ ತನ್ನ ಕೌಪೀನವನ್ನ ಬಿಚ್ಚಿ ಕೋಟೆ ಬಾಕ್ಲಿಗೆ ಕಟ್ತಾನೆ. ಯಾರೇ ತಿರುಚಿರಾಪಳ್ಳಿಗೆ ಬಂದ್ರು ನನ್ನ ಕೌಪೀನಕ್ಕೆ ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕು ಅಂತ. ಎಲ್ಲ ಇವನ ದುರಹಂಕಾರವೇ ಅಂತ ಮಹಾರಾಜರು ವೇಷ ಮರೆಸ್ಕೊಂಡು ತನ್ನ ಸಂಗಡಿಗರೊಡನೆ ತಿರುಚಿರಾಪಳ್ಳಿಗೆ ಹೋಗ್ತಾರೆ. ತಮ್ಮ ಕತ್ತಿಯಿಂದ ಕೌಪಿನವನ್ನು ತುಂಡರಿಸ್ತಾರೆ. ಆ ಜಟ್ಟಿಗೆ ತಿರುಚಿರಾಪಳ್ಳಿಯ ರಾಜನಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಮಾರನೇ ದಿನ ಕರೆಸ್ತಾರೆ, ಯಾರು ನೀವು ಅಂತ. ನಾವೀಗ ಮೈಸೂರು ದೇಶದಿಂದ ಬಂದಿದ್ದೀವಿ, ಪೈಲ್ವಾನರು, ನಾವು ಯುದ್ಧ ಮಾಡ್ತೀವಿ, ಕುಸ್ತಿ ಮಾಡ್ತೀವಿ. ಆಯ್ತು ಅಂತ ಒಂದಿನ ಕುಸ್ತಿ ಏರ್ಪಾಡಾಗುತ್ತೆ. ಕುಸ್ತಿ ಮಟ್ಟಿಗೆ ಇಳಿದ ತಕ್ಷಣ ಜಟ್ಟಿ ತನ್ನ ಕೈ ಚಳಕವನ್ನ, ತಿರುಚಿರಾಪಳ್ಳಿಯ ಪೈಲ್ವಾನ ತನ್ನ ಕೈ ಚಳಕವನ್ನ ತೋರ್ಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮಹಾರಾಜರು ಚಾಮುಂಡೇಶ್ವರಿ ಆಶೀರ್ವಾದ ಅಲ್ವೇ, ಇವ್ರ ಮೇಲೆ ಅದೇನು ನಡೆಯಲ್ಲ ಪ್ರಯೋಗ. ಅವನಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಯಾಕೆ ನಂದೇನು ಪ್ರಯೋಗ ನಡೀತಾ ಇಲ್ಲ ಅಂತ. ಮಹಾರಾಜರು ಜಗಜ್ಜಟ್ಟಿ ಕೆಲವೇ ಕ್ಷಣಗಳಲ್ಲಿ ಅವನನ್ನ ಸೋಲ್ಸ್ಬಿಟ್ಟು ಅವನು ಹಾಗೆ ನಿಂತಿದ್ದಂಗೆನೆ ಕೈಯಿಂದ ಕತ್ತಿಯನ್ನ ತೆಗೆದು ಅವನ ಕತ್ತನ್ನ ಸೀಳ್ಬಿಡ್ತಾರೆ. ಅದು ಹೇಗೆ ಸೀಳಿರ್ತಾರೆ ಬೆಣ್ಣೆಲಿ ಅಂತಂದ್ರೆ ಅವನು ಹಾಗೆ ನಿಂತಿರ್ತಾನೆ. ಆಮೇಲೆ ಸುಮ್ಮನೆ ಇವ್ರು ಮುಟ್ಟಿದ ತಕ್ಷಣ ರುಂಡ ಬೇರೆ ಮುಂಡ ಬೇರೆ ಆಗ್ಬಿಟ್ಟಾಗುತ್ತೆ. ರಾಜನಿಗೆ ನೋಡ್ತಿದ್ದವನಿಗೆ ಅವಮಾನ ಆಗೋಗುತ್ತೆ. ಅಯ್ಯಯ್ಯೋ, ನನ್ನ ಮಾನ ಮರ್ಯಾದೆ ಇಡೀ ಪ್ರಪಂಚದಲ್ಲಿ ಹೊರಟೈತಲ್ಲ ಇದು ಅಂತ. ಏನು ಮಾತಾಡಲ್ಲ. ಆಯ್ತು, ನೀವು ವಿಶ್ರಾಂತಿ ತಗೊಳ್ಳಿ ಅಂತ ಕಳಿಸ್ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ಇವರು ಮೈಸೂರು ಮಹಾರಾಜರು, ಇವ್ರನ್ನ ಬಿಡಬಾರ್ದು, ನಾನು ಅಲ್ಲೇ ಕೊಂದಾಕ್ಬಿಡ್ಬೇಕು ಅಂತ. ನಾಳೆ ಸನ್ಮಾನ ಮಾಡ್ತೀನಿ ನಿಮ್ಗೆ, ಇವತ್ತು ವಿಶ್ರಾಂತಿ ತಗೊಳ್ಳಿ. ಮಹಾರಾಜರಿಗೂ ಗೊತ್ತಿರುತ್ತೆ. ಅವರು ರಾತ್ರಿ ತಿರುಚಿರಾಪಳ್ಳಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿದ್ದಂತ ಶ್ವೇತವರಾಹ ಸ್ವಾಮಿಯನ್ನ ತಗೊಳ್ತಾರೆ. ಆ ಪೀಠದ ಮೇಲೆ ಒಂದು ಚೀಟಿ ಬರೆದಿರ್ತಾರೆ, ನಾನು ಮೈಸೂರು ಮಹಾರಾಜ, ಈ ಶ್ವೇತವರಾಹನನ್ನ ನನ್ನ ಜೊತೆಗೆ ತಗೊಂಡೋಗ್ತಾ ಇದ್ದೀನಿ, ನಿನಗೆ ತಾಕತ್ತಿದ್ರೆ ಮೈಸೂರು ಮೇಲೆ ಯುದ್ಧ ಮಾಡಿ ನಿನ್ ದೇವ್ರನ್ನ ನೀನು ವಾಪಸ್ ತಗೊಂಡೋಗು. ಅವ್ರು ಎತ್ಕೊಂಡ್ ಬಂದ್ಬಿಡ್ತಾರೆ. ಮೈಸೂರಲ್ಲಿ ಶ್ವೇತವರಾಹ ಸ್ವಾಮಿ ದೇವಸ್ಥಾನ ಕಟ್ತಾರೆ. ಇವತ್ತು ಅರಮನೆ ಒಳಗಡೆ ಶ್ವೇತವರಾಹ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಆ ದೇವರನ್ನ ನಾವು ಮಹಾರಾಜರು ವಿಜಯದ ಸಂಕೇತವಾಗಿ ತಿರುಚಿರಾಪಳ್ಳಿಯಿಂದ ತಂದಂತ ದೇವಸ್ಥಾನ ಅದು. ಅವ್ರು ಬರಲಿಲ್ಲ, ಬರ್ತಾರೆ. ಒಂದು ಹನಿ ಟ್ರ್ಯಾಪ್ ಮಾಡ್ತಾನೆ ಅವನು. ಒಂದು ಸುಂದರವಾದ ಯುವತಿಯನ್ನ ಕಳಿಸ್ತಾನೆ. ಅವ್ರ ಜೊತೆಗೆ 21 ಜನ ಶಾರ್ಪ್ ಶೂಟರ್ಸ್ ಅಂತೀವಲ್ಲ ಇವತ್ತಿಗೆ ನಾವು, ಅವತ್ತು ಸುಪಾರಿ ಕೊಟ್ಟು ಕಳಿಸ್ತಾನೆ. ರಾಜ ಬಹುಪತ್ನಿ ವಲ್ಲಭ. ರಾಜನಿಗೆ ಬಹುಪತ್ನಿ ವಲ್ಲಭ ಅಂದ್ರೆ 100 ಹೆಂಡತಿರು ಇರ್ಬೇಕು, ಅದೇ ಶೋಭೆ ರಾಜನಿಗೆ. ಅವಳು ಬರ್ತಾಳೆ, ನಾನ್ ನಿಮ್ಗೆ ಈ ತರ ಇರ್ತೀನಿ ನಿಮ್ ಜೊತೆ, ಆಯ್ತಮ್ಮ ಅಂತ ಅವಳನ್ನು ಇಟ್ಕೋತಾರೆ. ಅವಳ ಜೊತೆ ಅಂತಃಪುರದಲ್ಲಿದ್ದಂತ ಕಾಲದಲ್ಲಿ 21 ಜನ ಕೊಲಗಡಕರು ಅಂತಃಪುರಕ್ಕೆ ನುಗ್ತಾರೆ. ಒಂದೊಂದು ಕಂಬಗಳ ಹಿಂದೆ ಹೊತ್ಕೊಂಡು ನಿಂತಿರ್ತಾರೆ. ಮಹಾರಾಜರಿಗೆ ಗೊತ್ತಾಗುತ್ತೆ. ಬನ್ನಿ ಬನ್ನಿ ಅಂತ ಹೇಳಿ ಯಾವಾಗ್ಲೂ ಈ ಒಂದು ಮಲಗುವಾಗ್ಲೂ ಆ ಕತ್ತಿನ ತಮ್ಮ ಜೊತೆ ಇಟ್ಕೊಂಡಿರ್ತಾರೆ. ಆ ಕತ್ತಿಯಿಂದ 21 ಜನ ಕೊಲಗಡಕರನ್ನ ಸಂಹಾರ ಮಾಡ್ತಾರೆ. ಆಗ ಇವಳು ಕಾಲಿಡ್ಕೋತಾಳೆ, ತಪ್ಪಾಯ್ತು ಸ್ವಾಮಿ, ನಾನೊಬ್ಳು ಏನು ಮಾಡಕ್ಕಾಗಲ್ಲ, ಆ ರಾಜ ಹೇಳ್ದಾಗ ನಾವು ಕೇಳ್ಬೇಕಾಗಿದೆ, ನನ್ನನ್ನು ಸಂಹರಿಸ್ಬಿಡಿ ಅಂತ. ಮಹಾರಾಜ ಹೇಳ್ತಾರೆ, ನಾವು ಹೆಂಗಸರ ಮೇಲೆ ಕೈ ಮಾಡಲ್ಲ ತಾಯಿ, ನಿನ್ಗೆ ಇಷ್ಟ ಆಯ್ತಾ ಇಲ್ಲಿ ಇರಬಹುದು, ಇಲ್ಲ ನಿಮ್ಮನ್ನ ನಾವು ವಾಪಸ್ ಕಳಿಸ್ಕೊಡ್ತೀವಿ, ಹೋಗ್ಬೋದು. ಆಗ ಅವಳು ಹೇಳ್ತಾಳೆ, ನಾನು ಇನ್ನಲ್ಲಿ ಹೋಗ್ಲಾರೆ, ನಿಮ್ ಸೇವೆ ಮಾಡ್ಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಇದ್ಬಿಡ್ತಾಳೆ. ಎಷ್ಟೋ ವರ್ಷಗಳು ಕಳೆಯುತ್ತೆ, ತುಂಬಾ ವರ್ಷಗಳು ಕಳೆಯುತ್ತೆ. ಮಹಾರಾಜರು ಒಂದಿನ ಕೇಳ್ತಾಳೆ, ಅವಳು ದೊಡ್ಡಮ್ಮ ಅಂತ ಅವಳ ಹೆಸರು, ಏನು ದೊಡ್ಡಿ ಇಷ್ಟು ವರ್ಷ ನಮ್ ಸೇವೆ ಮಾಡ್ಕೊಂಡು ಇದ್ಬಿಟ್ಟೆ ನೀನು, ನಿನಗಾಗಿ ಏನು ಕೇಳ್ಕೊಳ್ಳಿಲ್ವಲ್ಲೇ, ಕೇಳು, ನಿನಗೋಸ್ಕರ ನಾವೇನ್ ಬೇಕಾದ್ರೂ ಮಾಡ್ತೀವಿ, ಏನ್ ಬೇಕು ಕೇಳ್ಕೊ ನೀನು ಅಂತಾಳೆ.
ಆಗ ಅವಳು ಹೇಳ್ತಾಳೆ, ಮಹಾಸ್ವಾಮಿ, ನಾನು ನನ್ನ ಊರನ್ನ ಬಿಟ್ಟು ಗಂಡನ ಮನೆ ಅಂತ ನಾನು ನಿಮ್ಮನ್ನ ನಂಬ್ ಬಂದ್ಬಿಟ್ಟಿದ್ದೆ, ಇದೇ ನನಗೆ ಸರ್ವಸ್ವ, ನೀವೇ ನನ್ನ ಸರ್ವಸ್ವ ಆಗಿರುವಾಗ ನಾನು ಇನ್ನೇನ್ ಕೇಳ್ಕೊಳ್ಳಿ, ಒಂದು ಕೆಲಸ ಮಾಡಿ, ನೀವು ಕೇಳ್ಕೊಂಡಿದ್ದೀರಾ ಅಂತ ನಾನು ಈ ಮಾತು ಹೇಳ್ತೀನಿ, ನನ್ನ ಹೆಸರಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾಲುವೆ ಕಟ್ಟಿಸ್ಬಿಡಿ, ಜನರಿಗೆ ಉಪಯೋಗ ಆಗೋಗ್ಲಿ. ನೋಡಿ ಹೇಗಿದೆ ಇದು ಮೈಸೂರಿನ ಮಣ್ಣಿನ ಗುಣ. ಪ್ರಜೋಪಕಾರ ಅನ್ನೋದು ಮೈಸೂರು ನೀರು ಕುಡಿದು, ನೀವು ಕಾವೇರಿ ನೀರು ಕುಡಿದು ಈ ಮಣ್ಣಲ್ಲಿ ವಾಸ ಮಾಡಿದ್ರೆ ಬಂದ್ಬಿಡುತ್ತೆ. ಅದು ನಮ್ಮ ಕನ್ನಡಿಗರ ಗುಣ. ಕನ್ನಡಿಗರ ಗುಣ ಅವಳಿಗೂ ಬಂದಿದೆ. ಸರಿ, ಅವಳ ಹೆಸರಲ್ಲಿ ಒಂದು ನಾಲೆ ಕಟ್ಟಿಸ್ತಾರೆ, ಬಂಗಾರ ದೊಡ್ಡಿ ನಾಲೆ ಅಂತ ಶ್ರೀರಂಗಪಟ್ಟಣದಲ್ಲಿ ಇದೆ. ನೀವು ಶ್ರೀರಂಗಪಟ್ಟಣಕ್ಕೆ ಹೋದಾಗ ನೀವು ನೋಡ್ಬೇಕು, ಬಂಗಾರ ದೊಡ್ಡಿ ನಾಲೆ ನೋಡಿ ಈ ಕಥೆ ಜ್ಞಾಪಿಸ್ಕೊಳ್ಳಿ. ಆಗ ಅಂದ್ರೆ ಮಹಾರಾಜರು ಜಟ್ಟಿಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತ. ಮಹಾರಾಜರು ಸುತ್ತಮುತ್ತನೇ ಜಟ್ಟಿಗಳಿರೋರು, ಮಹಾರಾಜರನ್ನು ಕಾಯ್ಕೊಳ್ಳೋರು. ಆಗ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಚಾಮರಾಜನಗರ, ಚನ್ನಪಟ್ಟಣ, ದಾವಣಗೆರೆ ಎಲ್ಲ ಕಡೆಯಿಂದ ದೊಡ್ಡ ದೊಡ್ಡ ಜಟ್ಟಿಗಳಿದ್ದು. ಚಿತ್ರದುರ್ಗ ಪೈಲ್ವಾನ್ ನಂಜಪ್ಪ ಬಹಳ ದೊಡ್ಡ ಜಟ್ಟಿ ಆಗಿದ್ರು, ಬಹಳ ಫೇಮಸ್. ಮೈಸೂರಿನ ಜಟ್ಟಿಗಳು ಯಾರು, ಪೈಲ್ವಾನ್ ರುದ್ರಮೂಗ ಅವರು, ಪೈಲ್ವಾನ್ ಪಾಪಣ್ಣ ಅವರು, ಪೈಲ್ವಾನ್ ಬಸವಯ್ಯನವರು, ಎಲ್ಲ ಹೆಸರಾಂತ ಜಟ್ಟಿಗಳು, ದೇಶ ವಿದೇಶದ ಪೈಲ್ವಾನ್ಗಳನ್ನ ಸೋಲಿಸಿದಂತವ್ರು. ಜಟ್ಟಿ ಆಗೋದು ಅಂತಂದ್ರೆ ನಿಮ್ಮ ಜೀವನವನ್ನ ಮುಡಿಪಾಗಿಡುವಂಥದ್ದು. ನೀವು ಈಗ ಜಿಮ್ಗೆ ಹೋದಂಗೆ ಬೆಳಗ್ಗೆ 2 hours ಜಿಮ್ ಮಾಡ್ಬಿಟ್ಟು ಆಫೀಸ್ಗೆ ಬರ್ತೀನಿ, ಹಂಗಲ್ಲ ಪೈಲ್ವಾನ್ ಆಗೋದು ಅಂದ್ರೆ. ಪೈಲ್ವಾನ್ ಅಂದ್ರೆ ನಿಮ್ ಇಡೀ ಲೈಫ್ ನ ಅದಕ್ಕೆ ಮುಡಿಪಾಗಿಡ್ಬೇಕು. ಸೊ ಇಡೀ ಲೈಫ್ ನೀವು ಮುಡಿಪಾಗಿಡ್ತೀರ, ನಿಮ್ಗೆ ನಿಮ್ಮನ್ನ ನೋಡ್ಕೊಳ್ಳೋರು, ಸಂಸಾರ ನೋಡ್ಕೊಳ್ಳೋರು ಯಾರು? ಆಗ ರಾಜಾಶ್ರಯ ಇರ್ತಾ ಇತ್ತು. ಆ ರಾಜರೇ ನಿಮ್ಮನ್ನ, ನಿಮ್ ಸಂಸಾರನ ಎಲ್ಲ ನೋಡ್ಕೊಳ್ಳೋರು. ಇವ್ರಿಗೇನು ಬರೀ ಪೈಲ್ವಾನ್ರಾಗಿ ದೇಹದಾಢ್ಯ ಮಾಡ್ಕೊಂಡು ಕುಸ್ತಿಗಳನ್ನ ಮಾಡ್ಕೊಂಡು ಮಹಾರಾಜರ ಜೊತೆ ಬೆಂಗಾವಲಾಗಿ ಓಡಾಡ್ಕೊಂಡಿರೋದು. ಮಹಾರಾಜರು ಆಗ ಮೀಸೆ ಸಂಬಳ ಅಂತ ಕೊಡೋರು. ಪೈಲ್ವಾನ್ಗಳು ಮೀಸೆ ಹಿಂಗೆ ಬಿಟ್ಟಿರ್ಬೇಕಾಯ್ತು. ಆ ಮೀಸೆಗೆ ಒಂದು ಸೇವೆ, ತುಪ್ಪ, ಬೆಣ್ಣೆ, ಎಣ್ಣೆ ಎಲ್ಲ ಹಚ್ಚಿ ಹಿಂಗೆ ಹುರಿಗೊಳಿಸ್ಬೇಕು, ಅದಕ್ಕೊಂದು ಸಂಬಳ ಕೊಡೋರು ಮಹಾರಾಜರು. ಈ ಜಗತ್ತಿನಲ್ಲಿ ನೀವು ಎಲ್ಲಿಯೂ ಕೇಳದಂತದ್ದೇ ಮೈಸೂರಿನಲ್ಲಿ ಘಟಿಸಿರೋದು. ಮೀಸೆ ಸಂಬಳ ಅಂತ ನೀವು ಎಲ್ಲಿಯೂ ಕೇಳಲಾರಿರಿ, ಮೈಸೂರಿನಲ್ಲಿ ಮಾತ್ರ ಆ ಮೀಸೆ ಸಂಬಳ ತಗೊಳ್ಳೋರು. ಮೀಸೆ ಸಂಬಳ ಅದೆಲ್ಲ ಇತ್ತು ಜಟ್ಟಿಗಳಿಗೆ. ಬಹಳ ವೈಭವದಿಂದ ಬೆರೆದಂತ ಜಟ್ಟಿಗಳು. ಸ್ವಾತಂತ್ರ್ಯ ಬಂತು, ರಾಜಾಶ್ರಯ ಹೋಯ್ತು, ಗರಡಿಗಳೆಲ್ಲ ಮುಚ್ಚೋದು, ಪೈಲ್ವಾನ್ರುಗಳು ಕಡಿಮೆ ಆಗೋದು. ಆ ಪೈಲ್ವಾನ್ರುಗಳು ಮೈಸೂರಿನ ಪ್ರಖ್ಯಾತಿಯನ್ನ ಕಾಪಾಡದಂತವ್ರು, ಅವ್ರಿಗೊಂದು ನಮಸ್ಕಾರ. ಈ ವಜ್ರಮುಷ್ಟಿ ಕಾಳಗ ಅಂದ್ರೆ ಏನು ಅಂತಂದ್ರೆ ಅದು ಫೈಟ್ ಟಿಲ್ ಡೆತ್. ಮುಂಚೆ ಎಲ್ಲ ಅದು ಫೈಟ್ ಟಿಲ್ ಡೆತ್ ನಡೀತಾ ಇತ್ತು. ವಜ್ರಮುಷ್ಟಿ ಅನ್ನೋದು ಇಲ್ಲೆಲ್ಲ ಸಣ್ಣ ಸಣ್ಣ ಬಾಕುಗಳನ್ನ ಇಲ್ಲಿಗೆ ಅಳವಡಿಸಿ ಅದು ಪಂಜ ತರ ಇಲ್ಲಿ ಇಟ್ಕೊಂಡು ಅದನ್ನ ಇಲ್ಲಿವರೆಗೂ ಕಟ್ಕೊಳ್ತಾರೆ. ವ್ಯಾಘ್ರನಖ ಅಂತ. ಸೊ ಇಲ್ಲಿವರೆಗೆ ಅದನ್ನ ಬೆತ್ತದಲ್ಲಿ ಕಟ್ಕೊಂಡು ನೂಲಿನಿಂದ ಕಟ್ಕೊಂಡ್ಬಿಡ್ತಾರೆ ಸಂಪೂರ್ಣವಾಗಿ. ಇದನ್ನ ಕೊಡಬೇಕು ಅಂತಂದ್ರೆ ಈಗ ಚಾಮರಾಜನಗರ, ಚನ್ನಪಟ್ಟಣ, ಬೆಂಗಳೂರು, ಚಿತ್ರದುರ್ಗ ಎಲ್ಲ ಕಡೆಯಿಂದ ಜಟ್ಟಿಗಳು ಈಗ 6 ತಿಂಗಳಿಂದಾನೆ ತಯಾರಿ ನಡೆಸಿರ್ತಾರೆ ಈ ದಸರಾಕ್ ಬರಕ್ಕೆ ಅಂತಾನೆ. ಎಲ್ಲಾ ಗರಡಿಯಿಂದ 3 ಜನ ಬರ್ತಾರೆ. ಮಹಾರಾಜರು ಚೂಸ್ ಮಾಡ್ತಾರೆ, ಇವ್ರ ಮೇಲೆ ಇವರು, ಇವ್ರ ಮೇಲೆ ಇವರು, ಇವ್ರ ಮೇಲೆ ಇವರು. ಮಹಾರಾಜರೇ ಚೂಸ್ ಮಾಡಿ ಫೈನಲ್ ಮಾಡ್ತಾರೆ. ಮಾಡಿದ್ಮೇಲೆ ಅವರು ಮಾರನೆಗೆ ರೆಡಿ ಆಗ್ತಾರೆ. ರೆಡಿ ಆದ್ಮೇಲೆ ಎಲ್ಲ ಮೈ ಎಲ್ಲ ಪೂಜೆ ಮಾಡ್ಕೊಂಡು ಅರ್ಶನ ಎಲ್ಲ ಬಳಕ ಕುಂಕುಮ ಎಲ್ಲ ಹಾಕೊಂಡು ಬರ್ತಾರೆ. ಮಹಾರಾಜರು ಒಂದು ತಟ್ಟೆಯಲ್ಲಿ ವಿಳ್ಯದೆಲೆ, ದಕ್ಷಿಣೆ, ಹೊಸ ಬಟ್ಟೆಗಳ ಸಮೇತ ಅದ್ರ ಮೇಲೆ ಈ ವಜ್ರಮುಷ್ಟಿಯನ್ನ ಇಟ್ಟು ಅವ್ರಿಗೆ ಕೊಡ್ತಾರೆ. ಅದನ್ನ ಕೊಟ್ಟಾಗ ಅವ್ರು ಧರಿಸ್ತಾರೆ. ಅದನ್ನ ಧರಿಸಿ ಅದನ್ನ ಸಂಪೂರ್ಣವಾಗಿ ಇಲ್ಲಿವರೆಗೆ ಕಟ್ಕೊಂಡ್ಬಿಡ್ತಾರೆ. ಕಟ್ಕೊಂಡು ಫೈಟಿಂಗ್ ಶುರು ಮಾಡ್ತಾರೆ. ಈಗ ನಾವು ಪ್ರಜಾಪ್ರಭುತ್ವ, ಫೈಟ್ ಟಿಲ್ ಡೆತ್ ಮಾಡಕ್ ಆಗಲ್ಲ ಅದು. ಸೊ ಹಾಗಾಗಿ ಯಾರಿಗೆ ಮೊದಲು ರಕ್ತ ಬರುತ್ತೆ, ಆ ರಕ್ತವನ್ನ ಬಂದಾಗ ಅದು ಯುದ್ಧ ನಿಲ್ಲುತ್ತೆ, ಆ ಕುಸ್ತಿ ನಿಲ್ಲುತ್ತೆ ಅಂತ. ಸೊ ಆ ಇಬ್ಬರಿಗೂ ಬರುತ್ತೆ ಇಲ್ಲಿ. ಅವನು ಇವ್ರಿಗೆ ಹೊಡಿತಾರೆ, ಇವ್ರಿಗೆ ಅವ್ರಿಗೆ ಹೊಡಿತಾರೆ. ಒಂದು 2-3 ನಿಮಿಷದಲ್ಲಿ ಈ ಕುಸ್ತಿ ಬುಂಡೆ ಮೇಲೆ ರಕ್ತ ಸುರಿದ ತಕ್ಷಣ ನಿಂತೋಗುತ್ತೆ. ಆ ರಕ್ತ ಸುರಿತಾ ಇರುತ್ತೆ. ಆ ರಕ್ತ ಸುರಿಯುವ ರಕ್ತದೊಂದಿಗೆ, ಆ ಮೆತ್ತಿಕೊಂಡ ಮಣ್ಣಿನೊಂದಿಗೆ ಜಟ್ಟಿಗಳು ಮಹಾರಾಜರ ದರ್ಶನ ಮಾಡ್ತಾರೆ. ಮಹಾರಾಜರ ರಕ್ತ ನೋಡ್ಬೇಕು, ಅದೇ ಸಂಪ್ರದಾಯ. ಮಹಾರಾಜರಿಗೆ ಆ ರಕ್ತವನ್ನು ತೋರಿಸ್ತಾರೆ. ಆ ರಕ್ತವನ್ನು ಮಹಾರಾಜರು ನೋಡಿದ ಮೇಲೆ ಅವ್ರಿಗೆ ನಮಸ್ಕಾರ ಮಾಡಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ. ಅವಳಿಗೂ ಅದನ್ನ ತೋರಿಸ್ತಾರೆ. ಅವಳಲ್ಲಿ ಪೂಜೆ ಎಲ್ಲ ಮಾಡಿ ಪ್ರಸಾದ ತಗೊಂಡು ಆಮೇಲೆ ಅವರು ಶುಚಿಭೂತರಾಗಿ ಸ್ನಾನ ಮಾಡ್ಕೊಂಡು ಮತ್ತೆ ಚಾಮುಂಡೇಶ್ವರಿ ಪೂಜೆ ಮಾಡಿ ಮತ್ತೆ ಮಹಾರಾಜರ ದರ್ಶನ ಮಾಡ್ತಾರೆ. ಮಹಾರಾಜರು ಅವ್ರಿಗೆ ಕಾಣಿಕೆಗಳನ್ನ, ಬಟ್ಟೆಗಳನ್ನ ಅವ್ರಿಗೆಲ್ಲ ಕೊಡ್ತಾರೆ. ಅಲ್ಲಿಗೆ ಈ ಸಂಪ್ರದಾಯ. ಇಲ್ಲಿ ವಜ್ರಮುಷ್ಟಿ ಕಾಳಗ ಸಂಪನ್ನಗೊಂಡ ಮೇಲೆ ಅವ್ರು ಸೀದಾ ಅದೇ ಪೋಷಾಕಿನಲ್ಲಿ ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ. ದರ್ಶನ ತಗೊಂಡು ಅಲ್ಲಿ ದರ್ಶನ ತಗೊಂಡು ಮತ್ತೆ ದರ್ಶನ ಮಾಡಿ ಮತ್ತೆ ಮಹಾರಾಜರು ದರ್ಶನ ಮಾಡ್ತಾರೆ. ಇದು ಸಂಪ್ರದಾಯ. ಸೊ ಇದೆಲ್ಲ ಒಂದು ಮೈ ನೆವರೇಳಿಸುವಂತ ಸಂಪ್ರದಾಯಗಳು. ಅವತ್ತಿನಿಂದ ಇವತ್ತಿನವರೆಗೂ ಒಂದು ಚೂರು ಊನಗೊಳ್ಳದಂತೆ, ಮಸುಕಾಗದಂತೆ, ಮುಕ್ಕಾಗದಂತೆ, ಎಲ್ಲವೂ ಚ್ಯುತಿಬಾರದಂತೆ ನಡ್ಕೊಂಡ್ಬಂದಿದೆ. ಅದು ನಡ್ಕೊಂಡ್ಬರುತ್ತೆ. ಮಹಾರಾಜರು ಬದಲಾಗ್ತಾ ಇರ್ತಾರೆ, ಕಾಲಕ್ಕೆ ತಕ್ಕಂತೆ ಪೈಲ್ವಾನ್ಗಳು ಬದಲಾಗ್ತಾ ಇರ್ತಾರೆ. ಆದ್ರೆ ಇದು ಮಾತ್ರ ಅದೇ ಇದೆ. ವಜ್ರಮುಷ್ಟಿ ಆಳುವಂತ ಪೈಲ್ವಾನ್ಗಳನ್ನ ನಾನು ಮಾತಾಡ್ತಿದ್ದೀನಿ. ಅವರಲ್ಲಿನ ಹೆಮ್ಮೆ ಇದೆಯಲ್ಲ, ಅವ್ರು ಇವಾಗ ಉದ್ಯೋಗಕ್ಕೆ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದಾರೆ. ಕೆಲವರು ಅಂಗಡಿ ಇಟ್ಕೊಂಡಿದ್ದಾರೆ, ಕೆಲವರು ಆಫೀಸ್ಗಳಿಗೆ ಹೋಗ್ತಾರೆ. ಇವತ್ತಿನ ಕಾಲಮಾನಕ್ಕೆ ತಕ್ಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಪೈಲ್ವಾನ್ಗಿರಿ ಅಂತ ಅಂದಾಗ ಅವರು ತಮ್ಮಲ್ಲಿ
ಅವ್ರ ಕಣ್ಣುಗಳು ಅರಳೋದನ್ನ ನೀವು ನೋಡ್ಬೇಕು. ನಾನು ವಜ್ರಮುಷ್ಟಿ ಕಾಳಗಕ್ಕೆ ಹೋಗಿದ್ದೆ. ಅದು ಕೆಲವರಿಗೆ ಜೀವಿತಾವಧಿಯಲ್ಲಿ ಹೌದೌದು, ಅವ್ರ ತಾತ ಅವ್ರ ತಂದೆ ಜಟ್ಟಿ ಇರ್ತಾರೆ, ಇವರಾಗಿರ್ತಾರೆ, ಇವ್ರ ಮಕ್ಕಳಲ್ಲಿ ಒಬ್ಬನಾದ್ರೂ ಪೈಲ್ವಾನ್ ಮಾಡ್ತಾರೆ. ಆ ಪಾರಂಪರೆ ನಾನು ಯಾವಾಗಲೂ ಇದನ್ನ ಕೇಳ್ಕೊತಿರ್ತೀನಿ ತಾಯಿ ಚಾಮುಂಡೇಶ್ವರಿಲಿ. ನಮ್ಮ ಸಾಂಪ್ರದಾಯಿಕ ಕ್ರೀಡೆ ಆದಂತ ಈ ಮಲ್ಲ ಯುದ್ಧ ಎಂದಿಗೂ ಕೊನೆಗಾಡೋದು. ಸೂರ್ಯಚಂದ್ರ ಇರೋರಿಗೆ ಜಟ್ಟಿಗಳು ಚೆನ್ನಾಗಿರ್ಲಿ, ಈ ಪೈಲ್ವಾನ್ಗಳು ಚೆನ್ನಾಗಿರ್ಲಿ, ಅವ್ರ ಆರೋಗ್ಯವಾಗಿರ್ಲಿ, ಅವರು ನಿರಾಳವಾಗಿರ್ಲಿ. ನನಗೆ ಯಾವಾಗಲೂ ಕೇಳ್ಕೊತಾ ಇರ್ತೀನಿ, ಈ ವೈಭವ ಮುಂದುವರಿಲಿ. ನಮ್ಮ ಮುಂದಿನ ಮಕ್ಕಳಿಗೆ ಮಟ್ಟಿ ಅಂದ್ರೇನು, ಗರಡಿ ಅಂದ್ರೇನು ತೋರ್ಸ್ಬೇಕು ನಾವು. ಆ ವೈಭವ ತೋರ್ಸ್ಬೇಕು ನಾವು. ತೋರಿಸ್ತಾ ಇದ್ರೆ ಏನ್ ಸುಖ. ಯಾಕೆಂದ್ರೆ ಎಷ್ಟೋ ಲಕ್ಷ ವರ್ಷ ಪುಣ್ಯ ಮಾಡಿದ್ಮೇಲೆ ಈ ಮೈಸೂರಿನ ನೆಲದಲ್ಲಿ ನಾವು ಹುಟ್ಟಿದೀವಿ. ಎಲ್ಲೂ ಸಿಗಲ್ಲ ಇಂಥ ವೈಭವ. ಇದೆಲ್ಲ ಮಕ್ಳಿಗೆ ತೋರಿಸ್ಬೇಕು ಅಂದ್ರೆ ಅವೆಲ್ಲ ಉಳಿಬೇಕು ಅಲ್ವಾ? ಅವಾಗಲೇ ನಮ್ ಸಾರ್ಥಕ ನಮ್ಮ ಜೀವನ.